ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ರಥಮೇಶ್. ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಮ್ಮೆಗೆ ಚೆಕ್ಔಟ್ ಮಾಡಿ. ಅದರಲ್ಲಿ ನಾನು ಏನು ಹೇಳಿದೆ, ಮಾರ್ಕೆಟ್ ಇಲ್ಲಿ ಆಲ್ರೆಡಿ ಒಂದು ಫ್ಲೋ ಅಲ್ಲಿ ಮಾಡ್ತಾ ಉಂಟು. ಈ ಫ್ಲೋ ಅಲ್ಲಿ ಒಂದು ಪಾಸ್ ಬೇಕು, ದೆನ್ ಅಲ್ಲಿಂದ ಮಾರ್ಕೆಟು ಮೊಮೆಂಟಮ್ ಬರೋ ಚಾನ್ಸಸ್ ಉಂಟಂತ. ಇದೇ ಫ್ಲೋ ಅಲ್ಲಿ ಹೋದರೆ ನೀವು ಕೈ ಸಿಟ್ಕೊಳ್ತೀರಾ, ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಿ ಅಂತ ಹೇಳಿದೆ. ಸೊ ಹಾಗೆ ಆಯಿತು, ಇಲ್ಲಿಂದ ಮಾರ್ಕೆಟ್ ಹೋಯಿತು, ನಿನ್ನೆ ಒಂದು ಪಾಸ್ ತೊಗೊಳ್ತು, ಇವತ್ತೊಂದು ಒಳ್ಳೆ ಮೊಮೆಂಟಮ್ ಸಿಕ್ತು. ಫೈನ್. ಸೊ ಈ ಮೊಮೆಂಟಮು ಸ್ಟ್ರಾಂಗ್ ಉಂಟಾ, ಇದನ್ನ ನಾವು ನಾಳೆ ನೋಡಬೇಕಾಗುತ್ತೆ. ಅಂದರೆ ಯಾವಾಗ ಇದು ಇವತ್ತಿ ಡೇ ಹೈ ಏನುಂಟು 24,857 ಏನು ಡೇ ಹೈ ಉಂಟು, ಇದಕ್ಕಿಂತ ಅಪ್ಸೈಡಲ್ಲಿ ನಾಳೆ ಕ್ಲೋಸಿಂಗ್ ಕೊಡಬೇಕು ಅಥವಾ ಸಸ್ಟೈನ್ ಆಗಬೇಕು. ಕ್ಲೋಸಿಂಗ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಕ್ಲೋಸಿಂಗ್ ಕೊಟ್ಟರೆ ಅರ್ಥ ಆಗ್ತಾರೆ, ಎಸ್ ಬಾಯರ್ಸು ಅವ್ರು ಏನು ಹೋಲ್ಡ್ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಏನು ಪ್ರೈಸ್ ತೊಗೊಂಡು ಹೋಗಿದ್ದಾರೆ 24,800, ಇದಕ್ಕಿಂತ ಅಪ್ಸೈಡಲ್ಲಿ ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ, ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ. ಇಫ್ ಇನ್ ಕೇಸ್ ಇದೇ ರೇಂಜ್ ಒಳಗಿದ್ರೆ ಆವಾಗ ಅರ್ಥ ಆಗ್ತಾರೆ ಬಾಯರ್ ಸೆಲ್ಲರ್ಸು ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ ಅಂತ. ಇಫ್ ಇನ್ ಕೇಸ್ ಈ ಡೇ ಲೋಕ್ಕಿಂತ ಕೆಳಗೆ ಹೋಲ್ಡ್ ಮಾಡಿದರೆ ಆವಾಗ ಅರ್ಥ ಆಗ್ತಾರೆ ಬಾಯರ್ಸು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ದಟ್ ಮೀನ್ಸ್ ಇದೊಂದು ಪಂಪ್ ಆ್ಯಂಡ್ ಡಂಪ್ ಅಂತ ಅರ್ಥ ಆಗ್ತಾರೆ. ಪ್ರೀವಿಯಸ್ ಟೈಮಲ್ಲಿ ಏನು ಬ್ರೇಕ್ಔಟ್ ಕೊಡ್ತಾ ಉಂಟು ಆ ಬ್ರೇಕ್ಔಟು ಫೇಲ್ ಅಂತ ಅರ್ಥ ಆಗ್ತಾರೆ. ಮಾರ್ಕೆಟ್ ಇಲ್ಲಿಂದ ಫಾಸ್ಟಲ್ಲಿ ಬರೋ ಚಾನ್ಸಸ್ ಕೂಡ ಇರ್ತಾರೆ. ಫೈನ್. 50 ಮಿನಿಟ್ಸಲ್ಲಿ ನೋಡಿದರೆ ನಾಳೆ ಓಪನಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ನಾಳೆ ಕ್ಲೋಸಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು, ದಟ್ ಮೀನ್ಸ್ 24,560 600 ಈ ರೇಂಜಲ್ಲಿ ಓಪನ್ ಆಗಿ ದೆನ್ ಇದು ಯಾವಾಗ ಡೇ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗ್ತಾರೆ, ಅಲ್ಲಿಂದ ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಇಲ್ಲಿ ಪ್ಲ್ಯಾನ್ ಮಾಡುವಾಗ ತುಂಬ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ದಟ್ ಮೀನ್ಸ್ ಇಲ್ಲಿ ನೀವು 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀರಂದರೆ ಇಲ್ಲಿ 5 ಲಾಟಲ್ಲೇ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ 24,500 ಇದು ಹೋಗ್ತಾ ಉಂಟು 24,850. ದಟ್ ಮೀನ್ಸ್ ಇಲ್ಲಿಂದ ನಿಯರ್ ಟು 650 750 850. ದಟ್ ಮೀನ್ಸ್ 300 ಪಾಯಿಂಟ್ ಇಲ್ಲಿಂದ ಮೂಮೆಂಟಮ್ ಮಾಡೋ ಚಾನ್ಸಸ್ ಇರ್ತದೆ. ಸೊ ಇಲ್ಲಿ ನೀವು ಪ್ಲ್ಯಾನ್ ಮಾಡುವಾಗ ತುಂಬಾ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ನನ್ನ ಪ್ರಕಾರ. ಫೈನ್. ಇಫ್ ಇನ್ ಕೇಸ್ ಏನಾದರೂ ನಾಳೆ ಗ್ಯಾಪ್ ಡೌನ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಬಂದಿದೆ. ಈ ಸೆಲ್ಲಿಂಗ್ದು ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತದೆ. ದೆನ್ ಏನಾದರೂ ಇಲ್ಲಿ ಯೂಟರ್ನ್ ಪ್ರಕಾರ ಏನಾದರೂ ನಮಗೆ ಏನೋ ಸಿಕ್ಕಿದ್ರೆ ಮಾತ್ರ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಈ ಥರ ಯೂಟರ್ನ್ ಏನೋ ಸಿಕ್ಕಿದ್ರೆ ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ ಓವರ್ ನೈಟಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ, ಯಾರೆಲ್ಲ ಎಕ್ಸಿಸ್ಟಿಂಗ್ ಸೆಲ್ಲರ್ಸ್ ಇರ್ತಾರೆ ಅವರಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ದೆನ್ ಏನಾದರೂ ರಿಟರ್ನ್ ಮಾಡುವಾಗ ಇಲ್ಲಿ ಅವರು ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ತಾರೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಆ್ಯಡ್ ಮಾಡೋ ಚಾನ್ಸಸ್ ಇದಲ್ಲ. ಇಲ್ಲಿ ನಾವು ಪ್ಲ್ಯಾನ್ ಮಾಡೋ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಫೈನ್. ಸೊ ನನ್ನ ಪ್ರಕಾರ ನಾಳೆ ಅಪ್ಸೈಡ್ ಹೋಗಲಿ ಅಥವಾ ಡೌನ್ ಸೈಡ್ ಬರಲಿ ಕ್ವಾಂಟಿಟಿ ಲೆಸ್ ಮಾಡಿಯೇ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಮೇಜರ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಥವಾ ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಈ ರೇಂಜಲ್ಲಿ ಅಥವಾ ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಅಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಉಂಟಾ ನೋಡಿ. ಇಫ್ ಇನ್ ಕೇಸ್ ಸಸ್ಟೈನ್ ಆಗ್ತಾ ಇದ್ದರೆ ಯಾವ ಫೇವರಲ್ಲಿ ಅದು ಬ್ರೇಕ್ಔಟ್ ಆಗ್ತಾ ಉಂಟು ಅಥವಾ ಬ್ರೇಕ್ ಡೌನ್ ಆಗ್ತಾ ಉಂಟು ಅಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಯಾಕಂದರೆ ಆಲ್ರೆಡಿ ಮೊಮೆಂಟಮ್ ಆಗಿರುತ್ತೆ, ರೈಟ್. ಮೇಜರ್ ಗ್ಯಾಪ್ ಅಪ್ ಅಂದರೆ ಏನು, ದಟ್ ಮೀನ್ಸ್ 24,500 ಓಪನ್ ಆಗ್ತಾರೆ 25,000. ದಟ್ ಮೀನ್ಸ್ 500 ಪಾಯಿಂಟ್ ಮೊಮೆಂಟಮ್ ಆಗಿರುತ್ತೆ ಓವರ್ ನೈಟಲ್ಲಿ. ಇಫ್ ಇನ್ ಕೇಸ್ 24,000 ಓಪನ್ ಆದರೆ ಇಲ್ಲಿಂದ 500 ಪಾಯಿಂಟ್ ನೆಗೆಟಿವಲ್ಲಿ ಓಪನ್ ಆಗಿರ್ತಾರೆ. ಸೊ ಇಲ್ಲಿ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಅಂತೂ ಬೈ ಡಿಫಾಲ್ಟಲ್ಲಿ ಲೆಸ್ಸ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಫೈನ್. ಐ ಹೋಪ್ ನಾಳೆ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತಂತೆ. ಇಫ್ ಇನ್ ಕೇಸ್ ನಿಮಗೆ ಇದೇ ರಿಲೇಟೆಡ್ ಅನಾಲಿಸಿಸ್ ವೀಡಿಯೋ ಕಂಟಿನ್ಯೂ ಮಾಡಬೇಕಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಕಾಸ್ ಯಾಕಂದರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಆ ಥರ ನನಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಎಸ್, ನಾವು ನಮ್ಮ ಕರ್ಮ ಮಾಡಬೇಕು, ಬಟ್ ನಮಗೆ ಆ ಥರ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇಫ್ ಇನ್ ಕೇಸ್ ನಿಮಗೆ ಅನಾಲಿಸಿಸ್ ವೀಡಿಯೋ ಚೆನ್ನಾಗ್ತಾರೆ ಅಥವಾ ಇದೇ ರಿಲೇಟೆಡ್ ವೀಡಿಯೋ ಕಂಟಿನ್ಯೂ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.